ವೀಕ್ಷಕರೇ ನಮಸ್ತೆ. ನಾವಿವತ್ತು ಮೈಸೂರು ಬೆಂಗಳೂರು ಹೆದ್ದಾರಿಲಿದ್ದೀವಿ. ಇದು ಹೊಸದಾಗಿ ಆಗಿದೆಯಲ್ಲ, ಇದೇ ಹೈವೇ. ಇದು ಈ ಹೈವೇನಲ್ಲಿ ಈ ಬ್ಯಾರಿಗೇಡ್ ಏನು ನೋಡ್ತಾ ಇದ್ದೀರಾ ನೀವು, ಈ ಥರ ಕಬ್ಬಣದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋತಕ್ಕಂಥದ್ದು, ಇದನ್ನ ಸುಮಾರು ಕಡೆ ಆಲ್ರೆಡಿ ಕದ್ಕೊಂಡೋಗಿ ಹೊಸದಾಗಿ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸುಮಾರು ಜನ ಕದ್ದಿರೋದನ್ನ ನೀವು ಹಳೆ ವೀಡಿಯೋಗಳಲ್ಲಿ ನೋಡಿದ್ದೀರಾ. ಇದರಲ್ಲಿ ಮೇನ್ ಇವ್ರು ಪ್ರಾಬ್ಲಮ್ ಮಾಡಿರೋದು ಏನಂತಂದರೆ, ಇದಕ್ಕೆ ಹಾಕಿರೋ ನಟ್ ಬೋಲ್ಟ್ ಸಿಸ್ಟಮ್ಮು ಕೆಳಗಡೆನೇ ಆಗಲಿ ಮೇಲ್ಗಡೆನೇ ಆಗಲಿ ಇವರು ಕಂಪ್ಲೀಟು ನಟ್ ಬೋಲ್ಟ್ ಸಿಸ್ಟಮ್ ಮಾಡಿದ್ದಾರೆ. ಇದು ಯಾವುದೇ ರೀತಿ ವೆಲ್ಡಿಂಗ್ ಮಾಡಿಲ್ಲ. ಇದು ನಟ್ ಬೋಲ್ಟ್ ಸಿಸ್ಟಮ್ ಮಾಡಿರೋದ್ರಿಂದ ಕಳ್ತನ ಮಾಡೋರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಂಗೆ. ಯಾಕಂದರೆ ಅವಾಗವಾಗ ಬಂದು ಒಂದೆರಡು ಲೂಸ್ ಮಾಡಿ ಕದ್ಗೋ ಹೋಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಮತ್ತು ಇಲ್ಲಿ ಮೇನ್ ರೋಡಲ್ಲಿರ್ತಕ್ಕಂಥ ಟೀ ಅಂಗಡಿಗಳವರು ಪಾಪ ಅವ್ರಿಗೂ ಹೊಟ್ಟೆಪಾಡು ನಡಿಬೇಕು. ಆದರೂ ಅವರು ಮಧ್ಯ ಅವ್ರ ಟೀ ಅಂಗಡಿ ನೇರಕ್ಕೇ ಎಷ್ಟೊಂದು ಕಡೆ ಓಪನ್ ಮಾಡ್ಕೊಂಡಿದ್ದಾರೆ. ನೀವು ಮುಂದೆ ನೋಡ್ತಾ ಇರ್ಬೋದು, ಸ್ವಲ್ಪ ಡೊಂಕಾಗಿದೆ ಅಲ್ಲಿ. ಅದು ಇನ್ನೊಂದು ಸ್ವಲ್ಪ ದಿನ ಆದರೆ ಬೀಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಎಲ್ಲೆಲ್ಲಿ ಟೀ ಅಂಗಡಿ ಇದೆ ಅದ್ರದ್ದು 100 ಮೀಟ್ರು ಇಲ್ಲ 50 ಮೀಟ್ರ್ ಮುಂದೆ ಈ ಥರ ಓಪನ್ ಆಗಿರ್ತಕ್ಕಂಥದ್ದು. ಇದು ಏನೇ ಆದರೂ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ತಗೋಬೇಕು. ಯಾಕಂದರೆ ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡಿರೋದು ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲೇ. ಈ ಥರ ಎಲ್ಲ ಮಾಡಿ ಇದು ಮೊದಲೇ ಹಾಕಿರೋದೆಲ್ಲ ಕಳಪೆ ಕ್ವಾಲಿಟಿ. ಇಲ್ಲಿ ನೋಡಿ, ಇದು ಕ್ಲಿಯರಾಗಿ ಕಾಣುತ್ತೆ. ಇದು ನಟ್ ಬೋಲ್ಟ್ ಸಿಸ್ಟಮ್ಮು. ಇದು ನಟ್ಟು ಲೂಸ್ ಮಾಡಿ ಎತ್ಕೊಂಡು ಹೋಗೋದು ಯಾವ ಕಳ್ಳಂಗೆ ಆಗಲಿ ಅಂಥ ಏನು ಸಾಹಸ ಆಗೋವಂಥ ಕೆಲಸಗಳಲ್ಲ. ಇಷ್ಟನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.